ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋಗೆ ನಿಮಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಹೈದರಾಬಾದ್ ಕರ್ನಾಟಕ ವಿಮೋಚನೆ ಆಗಿದ್ದು ಹೇಗೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಈ ಹೈದರಾಬಾದಿನ ನಿಜಾಮ ಏನಿರ್ತಾನೆ, ಇವನ ಆಡಳಿತ ಪ್ರದೇಶ ಬಂದ್ಬಿಟ್ಟು ಈ ಆಂಧ್ರ ಪ್ರದೇಶ, ಕರ್ನಾಟಕ, ಮಹಾರಾಷ್ಟ್ರ, ಮಧ್ಯಪ್ರದೇಶ ಹಾಗೆ ಒರಿಸ್ಸಾ ರಾಜ್ಯದ ಕೆಲವೊಂದು ಭಾಗಗಳು ಇವನ ಆಡಳಿತವಾಗಿ ಈ ಏನು ಭಾರತ ಸಂಸ್ಥಾನಗಳಲ್ಲಿ ಈ ಒಂದು ದೊಡ್ಡ ಸಂಸ್ಥಾನ ಅಂತಂದ್ರೆ ಈ ಹೈದರಾಬಾದ್ ನಿಜಾಮನ ಒಂದು ಸಂಸ್ಥಾನ ಆಗಿರುತ್ತೆ. ಈ ಹೈದರಾಬಾದ್ ನಿಜಾಮ ಏನಿರ್ತಾನೆ, ಇವನ ಆಡಳಿತ ಪ್ರದೇಶ ಏನಿರುತ್ತಲ್ಲ ಅದರಲ್ಲಿರೋ 70% ಜನಗಳೆಲ್ಲ ಹಿಂದೂಗಳಾಗಿರ್ತಾರೆ. ಆಮೇಲೆ ಮಿಕ್ಕಿ 30% ಜನರು ಮುಸ್ಲಿಮ್ಸ್ ಆಗಿರುತ್ತಾರೆ. ನಿಜಾಮ ಏನಿರ್ತಾನೆ, ಇವನು ಸೇನಾಧಿಪತಿಯಾಗಿ ಇರ್ತಾನಲ್ಲ, ಅವನ ಹೆಸರು ಕಾಸಿಂ ರಜೆಯು ಇವನಿಗೆ ಏನಂತ ಹೇಳ್ತಾನೆ ಅಂತ ಅಂದ್ರೆ, ಸ್ವಾತಂತ್ರ್ಯವಾಗಿ ಇರಬೇಕು ಅಂತ ನಿಜಾಮನ್ಗೆ ಸಲಹೆ ಕೊಡ್ತಾನೆ. ಹೈದರಾಬಾದ್ ಸಂಸ್ಥಾನದ ವಿಲೀನ ಮಾಡ್ಕೋಬೇಕು ಅಂತ ಭಾರತ ಸರ್ಕಾರದ ಜೊತೆ ಇವರು ಮಾತುಕತೆಯನ್ನ ನಡೆಸ್ತಿರುವಂತ ಸಂದರ್ಭದಲ್ಲಿ ನಿಜಾಮ ತನ್ನ ಸೇನಾಪಡೆಗಳ ಸಂಖ್ಯೆಯನ್ನ ಹೆಚ್ಚಿಸ್ಕೊಂತಾನೆ. ಹಾಗೆ ಅದನ್ನ ತುಂಬಾ ಸಮರ್ಥನೆಗೊಳಿಸ್ಕೊಳ್ತಿರ್ತಾನೆ ಇವನು. ಹಾಗೆ ಇವ್ರ ಪರ ಅಂದ್ರೆ ವಾದ ಮಾಡೋದಕ್ಕೆ ವಿಶೇಷವಾಗಿ ಇವನು ಗಮನ ಹರಿಸ್ತಾನೆ. ಯಾರಂತ ಅಂದ್ರೆ ಬ್ರಿಟನ್ನಿನ ಹೆಸರಾಂತ ವಕೀಲ ಸರ್ ವಾಲ್ಟರ್ ಮ್ಯಾಂಕ್ಷನ್. ಇವರು ತನ್ನ ಪರವಾಗಿ ವಾದ ಮಾಡಲಿಕ್ಕೆ ವಕೀಲರನ್ನ ನೇಮಿಸ್ಕೊಳ್ತಾನೆ. ನಿಜಾಮನಿಗೆ ಆಸ್ಟ್ರೇಲಿಯಾ, ರಷ್ಯಾ ಮತ್ತೆ ಈ ಇಂಗ್ಲೆಂಡ್ ದೇಶಗಳು ತುಂಬಾ ಬೆಂಬಲನ ಕೊಡುತ್ತೆ. ಆ ಬೆಂಬಲ ಕೊಡೋದಲ್ದಲೆ ಸ್ನೇಹಿತರೆ, ಈ ಮದ್ದುಗುಂಡು ಏನಿರುತ್ತಲ್ಲ ಅದನ್ನ ಕೂಡ ಇವರು ಸಪ್ಲೈ ಮಾಡ್ತಾರೆ ಅಂತಾನೆ ಹೇಳ್ಬೋದು. ಇದೇ ಸಂದರ್ಭದಲ್ಲಿ ಈ ಹೈದರಾಬಾದಿನ ನಿಜಾಮ ಏನ್ ಮಾಡ್ತಾನೆ ಅಂತ ಅಂದ್ರೆ, ಒಂದು ಅಧಿಕೃತ ಬೆಂಬಲದೊಂದಿಗೆ ಇತ್ತಿಹಾದ್ ಉಲ್ ಮುಸ್ಲಿಮೀನ್ ಎಂಬ ಈ ಉಗ್ರಗಾಮಿ ಸಂಘಟನೆ ಹಾಗೂ ರಜಾಕರು ಎಂಬ ಒಂದು ಸೇನೆಯನ್ನ ಇವನು ತುಂಬಾ ಬೇಗ ಡೆವಲಪ್ ಮಾಡ್ಕೊಂತಾನೆ. ಹಾಗೆ 1947 ಆಗಸ್ಟ್ 7ರಂದು ಹೈದರಾಬಾದ್ ಸಂಸ್ಥಾನದ ಪ್ರಜಾಪ್ರಭುತ್ವ ಸರ್ಕಾರ ಸ್ಥಾಪನೆಗಾಗಿ ಒತ್ತಾಯಿಸಿ ಕಾಂಗ್ರೆಸ್ ಸತ್ಯಾಗ್ರಹ ಆಂದೋಲನವನ್ನು ಪ್ರಾರಂಭಿಸುತ್ತೆ. ಸುಮಾರು 20,000ಕ್ಕೂ ಹೆಚ್ಚು ಸತ್ಯಾಗ್ರಹಿಗಳನ್ನ ಇವರು ಬಂಧಿಸ್ತಾರೆ, ಆಮೇಲೆ ಜೈಲಿಗೂ ಕಳಿಸ್ತಾರೆ. ಈ ಸ್ವತಂತ್ರದ ಪ್ರಜಾಪ್ರಭುತ್ವದ ಪರವಾಗಿ ಒಲವನ್ನ ಯಾರ್ಯಾರು ತೋರಿಸಿರ್ತಾರಲ್ಲ ಅವ್ರ ಮೇಲೆ ಈ ರಜಾಕರು ಏನಿರ್ತಾರೆ, ಅವರ ಒಂದು ಪಡೆ, ಈ ಸೈನ್ಯ ಏನಿರುತ್ತೆ ಅದು ತೀವ್ರವಾಗಿ ಅವ್ರನ್ನ ಹತ್ತಿಕ್ತಾರೆ. ಈ ಹತ್ತಿಕ್ಕುವ ತಂತ್ರ ಇವರು ರಜಾಕರು ಆರಂಭಿಸ್ತಾರೆ. ಈ ದಾಳಿಯಿಂದ ಈ ಜನರಿಗೆ ಯಾರು ರಕ್ಷಣೆ ಕೊಡ್ತಾರೆ ಅಂತ ಅಂದ್ರೆ, ರೈತ ದಳಗಳು ರಕ್ಷಣೆಯನ್ನ ಕೊಡ್ತಾರೆ ಸ್ನೇಹಿತರೆ. ಅದರಿಂದ ಇದ್ರ ಪರಿಣಾಮವಾಗಿ ರೈತ ದಳ ಏನಿರುತ್ತೆ, ಈ ರೈತ ಸಂಘಟನೆ ಅದು ಗ್ರಾಮೀಣ ಭಾಗದಲ್ಲಿ ತುಂಬಾ ಒಂದು ಮುನ್ನೆಲೆಗೆ ಬರುತ್ತೆ ಅಂತಾನೆ ಹೇಳ್ಬೋದು. ಇಂತಹ ಒಂದು ಸಂದಿಗ್ಧ ಪರಿಸ್ಥಿತಿಯನ್ನ ಎದುರಿಸಲು ನಮ್ಮ ಸುಭಾಷ್ ಚಂದ್ರ ಬೋಸ್ ಅವರು INA ಅಂದ್ರೆ ಇಂಡಿಯನ್ ನ್ಯಾಷನಲ್ ಆರ್ಮಿಯಲ್ಲಿ ತರಬೇತಿ ಪಡೆದಿರುವಂತಹ ಸಿಂದಗಿಯ ಸ್ವಾಮಿ ರಾಮಾನಂದ ತೀರ್ಥರ ಮಾರ್ಗದರ್ಶನದಲ್ಲಿ ತುಮದ್ರಿ ಶರಣಗೌಡ, ರಾಜನ್ ಕೊಲ್ಲೂರಿನ ವಿರೂಪಾಕ್ಷಪ್ಪ ಗೌಡ, ಹಗರಗಟ್ಟಿಯ ಮಹಾಂತೇಗೌಡ ಹಾಗೂ ಕುಂಬಾರ ಗಂಗಾಧರ ಮೊದಲಾದವರು ಈ ರಜಾಕರ ದಾಳಿಯನ್ನ ತಡೆಯುವುದಕ್ಕಾಗಿ ಯುವಕರ ತರಬೇತಿಯನ್ನು ಕೊಟ್ಟು ಹಗಲು ರಾತ್ರಿ ಇವರು ಗಡಿಯನ್ನ ಸಂರಕ್ಷಣೆ ಮಾಡ್ತಾರೆ. ಈ ವಿಮೋಚನದ ಹೋರಾಟ ಕೇಂದ್ರಗಳು ಎಲ್ಲೆಲ್ಲಿತ್ತು ಅಂತ ಅಂದ್ರೆ, ಈ ಮುಂಡರಗಿ, ಅಳವಂಡಿ, ಗಜೇಂದ್ರಗಡ, ಸಿಂದಗಿ, ಕಕ್ಕಳಮೇಲ, ತಾಳಿಕೋಟೆ, ಬಂಟನೂರು, ಗೌಡಗಾಂವ್, ಇಳಿಕಲ್, ಲಿಂಗದಹಳ್ಳಿ, ಕೇಸರ, ಜವಳಗ, ಹಂಪಸಾಗರ, ಜವಳಗ, ಹಂಪಸಾಗರ, ಸಾಲವಾಡಿ ಹಾಗೂ ಕೋಳೂರು ಇವು ಪ್ರಮುಖ ವಿಮೋಚನಾ ಈ ಹೋರಾಟ ಕೇಂದ್ರಗಳಾಗಿರುತ್ತೆ. ಮಂಡರಿಗೆ ಹಾಗೂ ಅಳವಂಡಿಗೆ ಇವರನ್ನ ಈ ಶಿವಮೂರ್ತಿ ಸ್ವಾಮಿಗಳು ಮುಂದೆ ನಡೆಸ್ತಾರೆ. ಆಮೇಲೆ ಗಜೇಂದ್ರಗಡ ಪುಂಡಲಿಕಪ್ಪ ಜ್ಞಾನಮೇಟಿಯವರು, ಆಮೇಲೆ ಸಿಂದಗಿ ಹಾಗೂ ಕಕ್ಕಳ ಮೇಲಕ್ಕೆ ದುಮ್ಮದ್ರಿಯ ಸರ್ದಾರ ಶರಣೇಗೌಡ ಮತ್ತೆ ಇನಾಮದಾರ, ಬಂಟನೂರಿಗೆ ಸಿದ್ದಪ್ಪಗೌಡ ಐನಾಪುರ, ಕೇಸರ ಜವಳಗಕ್ಕೆ DV ಕಲ್ಮಣಕರ, ಹಂಪಸಾಗರಕ್ಕೆ ಶ್ರೀ ಪಂಚಾಕ್ಷರಿ ಹಿರೇಮಠ
ಹಾಗೂ ಯಾದಗಿರಿಗೆ ಕೋಳೂರು ಮಲ್ಲಪ್ಪ ಇವರು ಹೋರಾಟದ ನೇತೃತ್ವವನ್ನು ವಹಿಸಿ ಕರ್ನಾಟಕದ ಗಾಂಧಿ ಎಂದೇ ಖ್ಯಾತರಾಗಿರುವ ಹರ್ಡೇಕರ್ ಮಂಜಪ್ಪನವರು ಈ ಚಳುವಳಿಯಲ್ಲಿ ಅಂದ್ರೆ ತುಂಬಾ ಪ್ರಮುಖರಾಗಿರ್ತಾರೆ. ಸೊ ಇದಿಷ್ಟು ಇದು ಪಾರ್ಟ್ 1 ಆಗಿರುತ್ತೆ. ಪಾರ್ಟ್ 2 ವಿಡಿಯೋ ಜೊತೆಗೆ ಇನ್ನೊಂದು ವಿಡಿಯೋ ಜೊತೆಗೆ ಬರ್ತೀನಿ. ಈ ವಿಡಿಯೋದಲ್ಲಿ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಹಾಗೆ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ.